ಏಯ್ ಒಡೇರಿ ಕಪ್ಪಲ್ಗೆ ಅವನಿಗೆ ಏಯ್ ಕಳಿಸಾಚೆಗೆ ಅವನಿಗೆ ನೋಡಿ ಯಾವನ ಬಸ್ ಭಾಗ್ಯ ಬಂದಿಲ್ಲ ಅಂತ ಎಲ್ಲೇ ಅವ ನೋಡಿ ಅವ್ ಕೇಳ್ತವನೆ ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ನೋ ಮ್ಯಾರೇಜ್ ಸ್ಕೀಮ್ ದಿನಿ ಮದುವೆ ಆಗಿದ್ದೇನಪ್ಪ ಚಿಲ್ಲಿದ್ದೀನಿ ಆಗಿದೆಯಾ ಬೇಡ ನಿನಗೇನು ಭಾಗ್ಯ ಬೇಡ ಬಿಡು ಏಯ್ ಪುನಃ ಬಂದ ನೋಡಿ ನೀವು ಎಣ್ಣೆ ಭಾಗ್ಯ ಕೇಳ್ಕೊಂಡು ತಲೆಗಾಕಳ ₹1 ಎಣ್ಣೆ ಕೊಡ್ತೀನಿ ನಿನಗೆ ಇನ್ನು ಬೇರೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದೀವಿ ಗೊತ್ತಾ ಕುಡಿಬಾರದು ಅಂತ ನೋಡಿ ಬಾಯಿನೇ ಮುಚ್ಕೊಂಡು ಇಲ್ಲಿ ತನಕ ರಾಗ್ತದಲ್ಲ ಓಟಿ ಗೀಟಿ ಕುಡಿಬೇಡ ಸ್ವಲ್ಪ ದುಡ್ಡು ಕೊಟ್ಟು ಚೆನ್ನಾಗಿರೋದು ಕುಡಿ ಆರೋಗ್ಯ ಹಾಳಾಗ್ಬಿಡುತ್ತಪ್ಪ ನಾವು ರೇಟ್ ಜಾಸ್ತಿ ಮಾಡಿರೋದೇ ಎಣ್ಣೆ ಕುಡಿಬಾರದು ಅಂತ ನೋಡಿ ಒಂದು ಸರ್ವೆ ಬಂದೈತೆ ಎಣ್ಣೆ ತಗೊಳ್ಳೋದ್ರಲ್ಲಿ 30% 40% ಕಡಿಮೆ ಆಗಿದಿರುತ್ತೆ ಇನ್ನೂ ಜಾಸ್ತಿ ಮಾಡ್ಬಿಡ್ತೀವಿ ಚಿನ್ನ ಬೆಳ್ಳಿ ರೇಟ್ ಐತಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಡ್ತೀವಿ ಆಗ ಯಾರೂ ಕುಡಿಯೋದೇ ಇಲ್ಲ ಅದ್ರ ಬದಲು 1 kg ಸೇಬ್ ತಗೊಂತೀನಿ ಡೈಲಿ ಸ್ವಲ್ಪ ಪುಷ್ಟಿ ಬರ್ತದೆ ನಿಮಗೆ 120 250 ಇತ್ತು ಈಗ 120 ತಗದ ವರಲಕ್ಷ್ಮಿ ಹಬ್ಬ ಆದ್ಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ವಿಚಾರ ಅವ್ರಿಗೂ ಆಗಲಿ ಮುಂದಿನ ದಿನಗಳು ಯಾರ್ಯಾರು ಕನ್ನಡಕ್ಕಾಗಿ ಸೇವೆ ಮಾಡಿದರು ನಟರು ಸಾಹಿತಿಗಳು ಆಟಗಾರರು